KSOU ಮೈಸೂರಿನಲ್ಲಿ BEd ಎಂಟ್ರೆನ್ಸ್ ಎಕ್ಸಾಮ್ ನೋಟಿಫಿಕೇಷನ್ ಆಗಿದ್ದು, ಎಂಟ್ರೆನ್ಸ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಲಿಕ್ಕಿರುವಂಥ ಲಾಸ್ಟ್ ಡೇಟ್ ಆಗಸ್ಟ್ 10ನೇ ತಾರೀಕು. ಎಕ್ಸಾಮ್ ನಡೆಯುವಂತಹ ಡೇಟು ಆಗಸ್ಟ್ 16ನೇ ತಾರೀಕು ಭಾನುವಾರ. ಈಗ ಅದ್ರ ಬಗ್ಗೆ ಸಂಪೂರ್ಣ ನೋಡ್ತಾ ಹೋಗೋಣ. ಇದು ಗೂಗಲ್ ಅಥವಾ ಕ್ರೋಮ್ನಲ್ಲಿ ನೀವು KSOU ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ರೀತಿ ಇರುವಂತಹ ಅಫಿಷಿಯಲ್ ಅಡ್ರೆಸ್ ACIN ಅಂತ ಬರ್ತೈತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅಥವಾ ಟಚ್ ಮಾಡಬೇಕು. ಆಗ ನಿಮಗೆ ಈ ರೀತಿ ಇರುವಂಥ ಅಡ್ಮಿಷನ್ ನೋಟಿಫಿಕೇಷನ್ ಬ್ಲಿಂಕ್ ಆಗ್ತಾ ಇರ್ತೈತೆ. ಈ ಅಡ್ಮಿಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಡ್ಮಿಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಟಿಫಿಕೇಷನ್ ಆಗಿರುವಂಥ ಡೇಟನ್ನು ನೋಡ್ಬೋದು. 10/7/2026ನೇ ತಾರೀಕು ಆಗಿರುವಂಥದ್ದು. ನೆಕ್ಸ್ಟ್ ಕಂಟಿನ್ಯೂ ಅದ್ರ ಮೇಲೆ ನಾವು ಕ್ಲಿಕ್ ಅಡ್ಮಿಷನ್ ಬ್ಲಿಂಕ್ ಆಗ್ತಿರೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇರುವಂಥ ಅಪ್ಲೈ ಫಾರ್ BEd ಎಂಟ್ರೆನ್ಸ್ ಎಕ್ಸಾಮಿಗೆ ನಮಗೆ ಕರ್ಕೊಂಡು ಹೋಗುತ್ತೆ. ಲಾಸ್ಟ್ ಡೇಟ್ ಆಗಸ್ಟ್ 10ನೇ ತಾರೀಕು ಆಗಿರುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇರುವಂತಹ ನ್ಯೂ ರಿಜಿಸ್ಟ್ರೇಷನ್ ಫಾರಮ್ ಓಪನ್ ಆಗುತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ನಮಗೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ನಿಮಗೆ ಗೊತ್ತಿದೆ ಅಪ್ಲಿಕೇಶನ್ ಫಾರಮ್ನಲ್ಲಿ ನಿಮ್ಮ ಹೆಸರನ್ನು ಎಂಟ್ರಿ ಮಾಡಬೇಕು, ಪಾಸ್ವರ್ಡನ್ನು ನೀವೇ ಸ್ವತಃ ಕ್ರಿಯೇಟ್ ಮಾಡ್ಕೋಬೇಕು, ಅದನ್ನು ಕನ್ಫರ್ಮ್ ಪಾಸ್ವರ್ಡ್ ಮಾಡಬೇಕು, ಡೇಟ್ ಆಫ್ ಬರ್ತ್ ಹಾಕಬೇಕು, ಮತ್ತು ಮೊಬೈಲ್ ನಂಬರನ್ನು ಹಾಕಬೇಕು, ರಿಜಿಸ್ಟರ್ ನಂಬರ್ ಇಮೇಲನ್ನು ಹಾಕಬೇಕು, ನೀವು ಪ್ರೋಗ್ರಾಮನ್ನು ಸೆಲೆಕ್ಟ್ ಮಾಡಬೇಕು, ರಿಜಿಸ್ಟರ್ಡ್ ಆಗಬೇಕು. ರಿಜಿಸ್ಟರ್ ಆದಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಇರುವಂಥ ರಿಜಿಸ್ಟರ್ ಫಾರಮ್ ಮತ್ತೆ ಕಾಣುತ್ತೆ. ಈ ರಿಜಿಸ್ಟರ್ ಫಾರಮ್ ಕೆಳಗಡೆ ಇಲ್ಲಿ ಕಾಣುತ್ತೆ, ರಿಜಿಸ್ಟರ್ ಫಾರಮ್ ಕಾಣುತ್ತೆ. ಅದರ ಕೆಳಗಡೆ ಪೂರ್ತಿ ಕೆಳಗಡೆ ಬಂದಾಗ ನಮಗೆ ಇಲ್ಲಿದೆ ಲಾಗಿನ್ ಆಗೋದ್ರ ಬಗ್ಗೆ ಇದೆ. ಇಲ್ಲಿ ನಾವು ಕೊಟ್ಟಿರುವಂತಹ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ನೆನಪಿಟ್ಕೊಂಡಿರಬೇಕು. ಸೆಕ್ಯೂರಿಟಿ ಕೋಡನ್ನು ಕೊಟ್ಟಿರುತ್ತೆ, ಅದನ್ನು ಇಲ್ಲಿಗೆ ಎಂಟ್ರಿ ಮಾಡಬೇಕು. ಇಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದಾಗ ಈ ರೀತಿ ಇರುವಂತಹ ನಮಗೆ ಅಪ್ಲಿಕೇಶನ್ ಎಂಟ್ರಿ ಫಾರಮ್, ಫೋಟೋ ಸಿಗ್ನೇಚರ್, ಡಾಕ್ಯುಮೆಂಟ್, ಫೀ ಇವೆಲ್ಲವೂ ಕೂಡ ಕಾಣ್ತವೆ. ಅದರಲ್ಲಿ ನಾವು ಅಪ್ಲಿಕೇಶನ್ ಇದ್ರ ಮೇಲೆ ಟಚ್ ಮಾಡಬೇಕು. ಅಪ್ಲಿಕೇಶನ್ ಇದ್ರ ಮೇಲೆ ಟಚ್ ಮಾಡಿದಾಗ ಅದ್ರ ಮೇಲೆ ಟಚ್ ಮಾಡಿದಾಗ ನಮಗೆ ಈ ರೀತಿ ಇರುವಂತಹ ನೋಟಿಫಿಕೇಷನ್ ಕಾಣುತ್ತೆ, ಸ್ಕ್ರೀನ್ ಕಾಣುತ್ತೆ. ಇಲ್ಲಿ ಫಿಲ್ ಅಪ್ಲಿಕೇಶನ್ ಬಗ್ಗೆ ನಾವು ಟಚ್ ಮಾಡಬೇಕು. ಇಲ್ಲಿ ಬಂದಾಗ ಡೇಟ್ ಆಫ್ ಬರ್ತು ಆಟೋಮೆಟಿಕ್ ತಂದಿರ್ತೈತೆ. ನಿಮ್ಮ ನೇಮನ್ನು ಎಂಟ್ರಿ ಮಾಡಬೇಕು, ನಿಮ್ಮ ತಾಯಿ ಹೆಸರನ್ನು ಎಂಟ್ರಿ ಮಾಡಬೇಕು, ಮತ್ತು ಜೆಂಡರ್ ಇವೆಲ್ಲವೂ ಕೂಡ ನೀವು ನಿಮ್ಮ ಫಾದರ್, ಹಸ್ಬೆಂಡ್ ಅವನ್ನೆಲ್ಲ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಬಂದರೆ ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕು, ನಿಮ್ಮ ಡಿಸ್ಟಿಕ್ಕು, ನಿಮ್ಮ ದೇಶ ಇವನ್ನೆಲ್ಲವನ್ನು ಕೂಡ ಇಲ್ಲಿ ಮೇಯ್ನ್ ಕ್ಯಾಟಗರಿಯನ್ನು ಎಂಟ್ರಿ ಮಾಡಬೇಕು, ಮತ್ತು ಕ್ಯಾಶನ್ನು ಎಂಟ್ರಿ ಮಾಡಬೇಕು, ಸಬ್ ಕ್ಯಾಶನ್ನು ಎಂಟ್ರಿ ಮಾಡಬೇಕು, ಪಿನ್ ಕೋಡು, ಆಧಾರ್ ನಂಬರನ್ನು ಹಾಕಬೇಕು. ಇವೆಲ್ಲವೂ ಕೂಡ ನಾವು ಎಂಟ್ರಿಯನ್ನು ಮಾಡಬೇಕು. ಮೇಯ್ನ್ ನಮಗೆ ಯಾವುದ್ರಲ್ಲಿ ಕಲ್ಯಾಣ ಕರ್ನಾಟಕ ಇದೆಯಾ, ಕನ್ನಡ ಮೀಡಿಯಮ್ ಇದೆಯಾ ಅವನ್ನು ಹಾಕುವಂಥದ್ದು, ರೂರಲ್ ಇದೆಯಾ ಹಾಕುವಂಥದ್ದು, ನಾವು ಯಾವುದಾದ್ರೂ ಸ್ಪೋರ್ಟ್ಸು, NSS ಯಾವುದಕ್ಕೆ ನಾವು ಅಪ್ಲೈ ಮಾಡ್ತೀವಿ, PWD ನಮಗೆ ಯಾವುದು ರಿಯಾಯಿತಿಯ ಸರ್ಟಿಫಿಕೇಟ್ ಇದೆ ಅವುಗಳನ್ನು ಇಲ್ಲಿ ಟಿಕ್ ಮಾಡ್ಕೊಳ್ಳುವಂಥದ್ದು, ಆ ಬಾಕ್ಸ್ ಒಳಗಡೆ ಕ್ಲಿಕ್ ಮಾಡುವಂಥದ್ದು. ನೆಕ್ಸ್ಟು ಲಿಂಕ್ ಆಗಿರುವಂಥ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡುವಂಥದ್ದು, ಇಮೇಲ್ ID ಯನ್ನು ಎಂಟ್ರಿ ಮಾಡುವಂಥದ್ದು, ಇವೆಲ್ಲವೂ ಕೂಡ ಬ್ಯಾಂಕ್ ಡೀಟೇಲನ್ನು ಎಂಟ್ರಿ ಮಾಡೋದು, ಬ್ಯಾಂಕ್ ಡೀಟೇಲ್ಸನ್ನು ಎಂಟ್ರಿ ಮಾಡುವಂಥದ್ದು. ನೆಕ್ಸ್ಟು ಅಪ್ಲಿಕೇಶನ್ ಟೈಪನ್ನು ಎಂಟ್ರಿ ಮಾಡುವಂಥದ್ದು. ಮೇಯ್ನ್ ಇಲ್ಲಿ ನಾವು ಮೀಡಿಯಮ್ ಕೇಳುತ್ತೆ, ನಿಮಗೆ ಕನ್ನಡ ಇದ್ದರೆ ಕನ್ನಡ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಮೀಡಿಯಮನ್ನು ತೊಗೊಳ್ಬೋದು. ನೆಕ್ಸ್ಟು ಇವೆಲ್ಲವೂ ಕೂಡ ನಾವು ಎಂಟ್ರಿ ಮಾಡ್ಕೊತ ಬರುವಂಥದ್ದು, ನಮಗೆ ಅಪ್ಲಿಕೇಲ್ ಆಗುವಂಥದ್ದನ್ನು ಎಂಟ್ರಿ ಮಾಡ್ಕೊತಿರುವಂಥದ್ದು, ಮತ್ತು ಸ್ಟಾರ್ ಮಾರ್ಕಿಗೆ ಕರೆಕ್ಟಾಗಿ ನಾವು ಎಂಟ್ರಿಯನ್ನು ಮಾಡುವಂಥದ್ದು. ಮತ್ತು ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ ತಗೊಂಡಿರಬೇಕು, PUC ಮಾರ್ಕ್ಸ್ ಕಾರ್ಡ್, ಡಿ.ಎಡ್ ಮಾರ್ಕ್ಸ್ ಕಾರ್ಡ್ಸ್ಗಳು ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ತಗೋಬೇಕು. ಫೀಜಿ ನೀವಿದ್ದರೆ ಎಂಟ್ರಿ ಮಾಡ್ಬೋದು, ಇಲ್ಲ ನಡೀತೈತೆ. ಅದರಲ್ಲಿ ಬೋರ್ಡ್ ಕೇಳ್ತೇನೆ, ಪಾಸ್ವರ್ಡ್ ಆದಂಥ ವರ್ಷವನ್ನು ಕೇಳ್ತಾರೆ, ಇಯರ್ ಪಾಸಿಂಗ್, ಆಮೇಲೆ ರಿಜಿಸ್ಟರ್ ನಂಬರ್ ಕೇಳುತ್ತೆ, ನೀವು ತೆಗೆದಿರುವಂತಹ ಇರುವಂತಹ ಮಾರ್ಕ್ಸ್ಗಳು, ಮತ್ತು ನೀವು ಒಬಿಡಿಯೆಂಟ್ ನೀವು ಎಷ್ಟು ತೆಗೆದಿರ ಅನ್ನೋದ್ರ ಬಗ್ಗೆ ಅಂಕಗಳನ್ನು ತುಂಬಬೇಕು. ಈ ಬಾಕ್ಸಲ್ಲಿ ತೆಗೆದಿರುವಂಥ ಅಂಕಗಳು ಮತ್ತು ಪರ್ಸೆಂಟೇಜನ್ನು ಅದೇ ಕ್ಯಾಲ್ಕುಲೇಷನ್ ಮಾಡುತ್ತೆ. ನೆಕ್ಸ್ಟ್ ಇದಾದಮೇಲೆ ಮೇಯ್ನು ನಾವು ಕೆಳಗಡೆ ಬಂದಾಗ ಇಲ್ಲಿ ನಿಮಗೆ ಸ್ಟಡಿ ಮೆಟೀರಿಯಲ್ ಯಾವುದ್ರಲ್ಲಿ ಬೇಕು ಅಂತ ಕೇಳುತ್ತೆ, ಸಾಫ್ಟ್ ಕಾಪಿನ, ಪ್ರಿಂಟೆಡ್ ಕಾಪಿನ ಅಂತ ಕೇಳುತ್ತೆ. ನೀವು ಪ್ರಿಂಟೆಡ್ ಕಾಪಿನೇ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬಂದರೆ ಇಲ್ಲಿ ನೋ ಅಂತ ಕೊಡಿ. ಇಲ್ಲಿ ಪ್ರೋಗ್ರಾಮ್ ಹೇಗೆ ಗೊತ್ತಾಯಿತು ಅಂದರೆ ವೆಬ್ಸೈಟ್ ಅಂತ ಎಂಟ್ರಿ ಮಾಡಿ. ನೆಕ್ಸ್ಟ್ ಬಂದರೆ ಅಪ್ಲಿಕೇಶನ್ ಎಂಟ್ರಿಯನ್ನು ಆದಮೇಲೆ ಫೋಟೋ ಆ್ಯಂಡ್ ಸಿಗ್ನೇಚರ್ ತಗೊಂಡು ಹೋಗುತ್ತೆ. ಫೋಟೋ ಆ್ಯಂಡ್ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ. ಡಾಕ್ಯುಮೆಂಟ್ಗಳು ಏನೇನು ಬೇಕಾಗ್ತವೆ ಅಂದರೆ ಗೊತ್ತಿದೆ, SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿ.ಎಡ್ನಲ್ಲಿ ನಿಮ್ಮ ಕೊನೆಯ ಸರ್ಟಿಫಿಕೇಟ್ 2 ವರ್ಷದ ನಂತರ ನಿಮಗೆ ಕೊಟ್ಟಿರುವಂಥ ಪಾಸಿಂಗ್ ಸರ್ಟಿಫಿಕೇಟನ್ನು ಎಂಟ್ರಿ ಮಾಡಿರಿ. ಡಿಗ್ರಿಯಲ್ಲಿ ನಿಮಗೆ ಕಾನ್ವಿಕೇಷನ್ ಸರ್ಟಿಫಿಕೇಟನ್ನು ಎಂಟ್ರಿ ಮಾಡಿ ಸಾಕಾಗುತ್ತೆ. ಮತ್ತು ಸರ್ವಿಸ್ ಸರ್ಟಿಫಿಕೇಟ್ ಸ್ಕೂಲ್ನಿಂದ ಬರ್ಸ್ಕೊಳ್ಳಿರುವಂಥ ಸರ್ವಿಸ್ ಸರ್ಟಿಫಿಕೇಟನ್ನು ಇಲ್ಲಿ ನೀವು ಎಂಟ್ರಿ ಅದನ್ನು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು ಫೀ ಪೇಮೆಂಟ್ ಆದಮೇಲೆ ನಿಮಗೆ ಡೌನ್ಲೋಡ್ ಕೇಳುತ್ತೆ, ಡೌನ್ಲೋಡನ್ನು ಮಾಡ್ಕೊಳ್ಳುವಂಥದ್ದು. ನಿಮಗೆ ಗೊತ್ತಿದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಯಾವ್ದಾದ್ರು ಕಂಪ್ಯೂಟರ್ ಸೆಂಟ್ರಲ್ಲಿ ಹಾಕ್ಕೊಳ್ಳಿ. ಇಂಪಾರ್ಟೆಂಟ್ ನೋಟಿಫಿಕೇಷನನ್ನು ಇಲ್ಲಿ ನೋಡ್ಬೋದು.
22/6/2021 ಆನ್ಲೈನ್ ಮೂಲಕ ಪ್ರಾರಂಭವಾಗಿದ್ದು ಅಂತ ಕೊಟ್ಟಿದ್ದಾರೆ. ಬಟ್ ಈಗ ವರ್ಕ್ ಆಗ್ತಿರೋದು ಈ ನಿನ್ನೆ ಮೊನ್ನೆಯಿಂದ ಇದು ವರ್ಕ್ ಆಗ್ತಿದೆ. ಅಂತಿಮ ದಿನಾಂಕ 15 ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಆಗಸ್ಟ್ 8ನೇ ತಾರೀಕಿಗೆ ಕ್ಲೋಸ್ ಆಗುವಂಥದ್ದು. ನಾವು ಪ್ರವೇಶಾತಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತಿಮ ದಿನಾಂಕ ಮತ್ತು CETಯನ್ನು ಅವ್ರು ಮಾಡುವಂಥದ್ದು 16/8/2026ಕ್ಕೆ ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಇರುವಂಥದ್ದು. ಇಷ್ಟು ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.